ಗಾಡಿ ನಿಲ್ಲಿಸಿ ಆರ್ಡರ್ ಡೆಲಿವರಿ ಇಟ್ಕೊಂಡು ಅಮೌಂಟ್ ಕೊಡದೆ ಅವ್ನಿಗೆ ಹೊಡಿಯೋಕೆ ಹೋಗಿದ್ದಾರೆ. ಅವ್ನ ಮೊಬೈಲೆಲ್ಲ ಕಸ್ಕೊಂಡಿದ್ರು ಅವತ್ತು. ರಿಟರ್ನ್ ಕೊಟ್ಟು ಕಳಿಸಿದ್ದಾರೆ. ಅದಾದಮೇಲೆ ನಾವು 112 ಕಾಲ್ ಮಾಡಿಕೊಂಡು ರಿಟರ್ನ್ ಬಂದ್ವಿ. ಅಲ್ಲಿ ಹೋದರೆ ಅಲ್ಲಿ ಕಂಪ್ಲೇಂಟ್ ಬರೆಸ್ಕೊಂಡಿದ್ದಾರೆ. ಇಲ್ಲಿವರೆಗೂ ಯಾವ ಕಾಲು ಮಾಡಿಲ್ಲ, ಏನೂ ಮಾಡಿಲ್ಲ. ಇನ್ನೂ ರೆಸ್ಪಾನ್ಸ್ ಏನೂ ಸಿಕ್ಕಿಲ್ಲ. ನಮಗೆ ಏನಾಗುತ್ತೆ ಮುಂದೆ ಅವ್ರು ಕಾಲ್ ಮಾಡ್ಕೊಂಡು ಸರ್ ಆರ್ಡ್ರ್ ಡೆಲಿವರಿ ಒಂದು ಕೋಕೋ ಕೋಲಾ 2 ಚಿಪ್ಸ್ ಏನೋ ಆರ್ಡ್ರ್ ಮಾಡಿದ್ರು. ಅದು ಕೊಡೋಕೆ ಹೋಗಿದ್ವಿ. ಕೈಯಿಂದಾನೇ ಕಸ್ಕೊಂಡು ಅಲ್ಲೇ ಕೋಕೋ ಕೋಲಾ ಎಲ್ಲ ಕುಡ್ಕೊಂಡು ಅವನಿಗೆ ಧಮಕಿ ಹಾಕಿ ಅವನ ಮೊಬೈಲ್ ಕಸ್ಕೊಂಡು ಅವನ ಮೇಲೆ ಹಲ್ಲೆ ಮಾಡೋಕೆ ಹೋಗಿದ್ದಾರೆ. ನನಗೂ ಸೇಮ್ ಇನ್ಸಿಡೆಂಟ್ ಆಗಿತ್ತು. ಆರ್ಡರ್ ತಗೊಂಡು ಫೇಕ್ ಫೋನ್ಪೇ ಆಗಿದೆ ಅಂತ ತೋರಿಸಿ ನಾನು ತಿರುಗಿ ನೋಡಿದ್ರೊಳಗೆ ಹುಡುಗರು ಓಡೋಗ್ಬಿಟ್ರು. 3 ಜನ ಇದ್ರು. ಇಲ್ಲೇನು ಸೇಮ್ ಆಯಿತು. ಸೇಮ್ 3 ಜನ ಹುಡುಗರು. ಇಲ್ಲಿ ನಾನು ಇಮಿಡಿಯೇಟ್ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದೆ. ಅವರು ನಿಮಗೇನಾಗಿಲ್ಲಲ್ಲ, ಬಿಡಿ ಆರ್ಡರ್ ಕ್ಯಾನ್ಸಲ್ ಮಾಡ್ತೀವಿ ಅಂತೇಳಿ ಅವರು ಅದು ಮಾಡಿದರು. ಬಟ್ ಅಲ್ಲಿ ನಾವು ನೈಟ್ ಕೆಲಸ ಮಾಡೋರಿಗೆ, ಫೀಲ್ಡ್ ವರ್ಕ್ ಅವರಿಗೆ ಭಾರಿ ಹಿಂಸೆ ಆಗ್ತಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಏನು ಆ್ಯಕ್ಷನ್ ತಗೊಳ್ತಿಲ್ಲ. ನಾವು SP ಆಫೀಸರಿಗೂ ಹೋಗಾಗಿದ್ದೆ ನಾವು.